ಕೆಲವು ಸ್ತ್ರೀಯರಿಗೆ ದೇಹ ಸಿಕ್ಕಿದೆ, ತಲೆ ಸಿಕ್ಕಿಲ್ಲ, ತಲೆ ಹುಡುಕ್ತಾ ಇದ್ದಾರೆ ಅವರು. ಇನ್ನು ಕೆಲವರಿಗೆ ತಲೆ ಸಿಕ್ಕಿದೆ, ದೇಹ ಸಿಕ್ಕಿಲ್ಲ, ಅದನ್ನು ಹುಡುಕ್ತಾ ಇದ್ದಾರೆ. ಅತ್ಯಂತ ಒಂದು ಬಿಭತ್ಸವಾದ ಒಂದು ದೃಶ್ಯವನ್ನು ಗಾಂಧಾರಿ ನೋಡ್ತಾಳೆ. ಅಂದರೆ ಇವರಿಗೆ ಕಾಣಿಸ್ತಾ ಇಲ್ಲ ಆ ಭೀಕರತೆ, ಗಾಂಧಾರಿಗೆ ಇಲ್ಲಿಂದ ಕಾಣಿಸ್ತಾ ಇದೆ. ಕಮಲದಂಥ ಕಣ್ಣಿನವನೇ ಅಂತ ಸಂಬೋಧಿಸೋದವಳು. ಅಂಥ ನೋಟ ಇರುವ ಕೃಷ್ಣ ಭೀಕರತೆಯನ್ನು ನೋಡೋರು. ಹೀಗೆ ಹೇಳಿಕೊಂಡು ಮುಂದೆ ಕಣ್ಣೋಟದಲ್ಲಿ ಹೋಗ್ತಾ ಇರುವವಳಿಗೆ ಸತ್ತು ಬಿದ್ದ ಮಗ ಕಾಣಿಸ್ತಾನೆ. ಯಾವಾಗ ದುರ್ಯೋಧನನ್ನು ಕಾಣ್ತಾಳೋ ಸಹಸಾ ನೆಪತದ್ಭೂಪವು ಚಿನ್ನೇವ ಕದಲೀವನೆ, ಕಡಿದ ಬಾಳೆ ಮರದಂತೆ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ನಾವೀಗ ಶೋಕ ಪರ್ವದಲ್ಲಿದ್ದೀವಿ. ಈ ಒಂದು ಪರ್ವವನ್ನು ಮತ್ತು ಮಹಾಭಾರತವನ್ನು ನಮ್ಗೆ ಹೇಳ್ತಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ನಾವು ಮಹಾಭಾರತ ಯುದ್ಧ ಭೂಮಿ ಕುರುಕ್ಷೇತ್ರದಲ್ಲಿದ್ದೀವಿ ಮತ್ತು ಈವರೆಗಿನ ಘಟನೆಗಳನ್ನ ನೋಡಿದರೆ ಈಗ ಗಾಂಧಾರಿ ತನ್ನ ದಿವ್ಯ ದೃಷ್ಟಿಯಿಂದ ಇಡೀ ಕುರುಕ್ಷೇತ್ರವನ್ನು ನೋಡ್ತಾಳೆ, ವೀಕ್ಷಿಸ್ತಾಳೆ ಅಂತ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಏನು ನೋಡಿದ್ಲು ಆಕೆ ಅಂದರೆ ದಿವ್ಯ ದೃಷ್ಟಿಯಿಂದ, ಆಕೆ ಕಣ್ಣು ಪಟ್ಟಿ ಕಟ್ಕೊಂಡಿದ್ದಾಳೆ, ಆದರೆ ದಿವ್ಯ ದೃಷ್ಟಿಯಿಂದ ಆಕೆ ನೋಡಿದಳು. ಅದು ಶಕ್ತಿ ಹೇಗೆ ಪ್ರಾಪ್ತಿ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಏನು ನೋಡಿದ್ಲು ಸರ್ ಅವಳು ದಿವ್ಯ ದೃಷ್ಟಿಯಿಂದ ನೋಡ್ತಾ ಹೋಗ್ತಾಳೆ. ನೋಡ್ತಾ ಹೋದಾಗ ಏನು ಕಾಣಿಸ್ತು ಅನ್ನೋದನ್ನು ವ್ಯಾಸರ ಹಾಗೇ ಹೇಳ್ತಾ ಹೋಗ್ತಾರೆ. ಅಸ್ಥಿಕೇಶ ಪರಿಸ್ತೀರ್ಣಂ ಶೌಣಿತೌಘ ಪರಿಪ್ಲುತಂ ಶರೀರೈರ್ಬಹುಸಾಹಸ್ರೈರ್ ವಿನಿಕೀರ್ಣಂ ಸಮಂತತಃ. ಎಲ್ಲಿ ನೋಡಿದರಲ್ಲಿ ಶರೀರಗಳು ಬಿದ್ದಿದ್ವು, ಅಸಂಖ್ಯ ಶರೀರಗಳು, ಎಲುಬುಗಳು ಕಾಣಿಸ್ತಾ ಇದ್ವು, ಕೂದಲುಗಳು ಕಾಣಿಸ್ತಾ ಇದ್ವು, ರಕ್ತ ಕಾಣಿಸ್ತಾ ಇತ್ತು ಎಲ್ಲಿ ನೋಡಿದ್ರು ಅಲ್ಲಿ. ಗಜಾಶ್ವರಥಯೋಧಾನಾಂ ಆವರಿತಂ ರುಧಿರಾವಿಲೈಹಿ ಶರೀರೈಹಿ ಅಶಿರಸ್ಕೈಶ್ಚ ವಿದೇಹೈಶ್ಚ ಶಿರೋಗಣೈಹಿ. ಆನೆ, ಕುದುರೆ, ಮನುಷ್ಯರು ಇಷ್ಟು ಜನ ಸತ್ತು ಬಿದ್ದಿದ್ದು ಕಾಣ್ತಾ ಇತ್ತು. ಎಲ್ಲರೂ ರಕ್ತ ಸಿಕ್ತರೆ ಆಗಿದ್ದು. ಅದು ಕುದುರೆ ಇರಲಿ, ಆನೆ ಇರಲಿ, ಮನುಷ್ಯರಿರಲಿ, ರಕ್ತ ಸಿಕ್ತರೆ ಆಗಿದ್ದರು. ಕೆಲವು ಶರೀರಗಳಿಗೆ ತಲೆ ಇರಲಿಲ್ಲ, ಕೆಲವು ತಲೆಗಳಿಗೆ ಶರೀರ ಇರಲಿಲ್ಲ. ಅಂದರೆ ಒಂದು ಕಡೆ ತಲೆಗಳು ಎಲ್ಲೋ ಒಂದು ತಲೆ ಕಾಣ್ತಾ ಇತ್ತು, ಇನ್ನೆಲ್ಲೋ ಒಂದು ಶರೀರ ಇರ್ತಿತ್ತು, ಅದು ರುಂಡ ಇರ್ತಾ ಇರಲಿಲ್ಲ. ಹೀಗೆ ಹರಡಿ ಬಿದ್ದಿತ್ತು ಎಲ್ಲವೂ. ಇವುಗಳನ್ನು ತಿನ್ನೋದಕ್ಕೆ ಅಂತ ಮಾಂಸಾಹಾರಿಯಾದ ಪಕ್ಷಿಗಳು, ಪ್ರಾಣಿಗಳು, ರಾಕ್ಷಸರು ಇವರುಗಳು ಅಲ್ಲಿ ಬಂದು ಅದನ್ನೆಲ್ಲ ತಿನ್ನುತ್ತಾ ಇದ್ದರು. ಶೃಗಾಲ ಬಡ ಕಾಕೋಲ ಕಂಕಕಾಕ ನಿಷೇವಿತಂ. ಹದ್ದು, ಗಿಡುಗ, ರಣಹದ್ದು, ಕಾಗೆ, ರಕ್ಷಸಾಂ ಪುರುಷಾದಾನಾಂ, ರಾಕ್ಷಸರು, ನರಿಗಳು, ಹೀಗೆ ಯಾವೆಲ್ಲ ಮಾಂಸಾಹಾರಿಗಳಾದ ಪಕ್ಷಿಗಳು, ಪ್ರಾಣಿಗಳು, ರಾಕ್ಷಸರು ಎಲ್ಲರೂ ಇದ್ದಾರೋ ಅವರೆಲ್ಲ ಅಲ್ಲಲ್ಲಿ ಬಂದು ಮಾಂಸಗಳನ್ನು ತಿಂತಾಯಿದ್ರು. ಶಿವಾಭಿಶ್ಚ ನಾದಿತಂ ಗೃಧ್ರ ಸೇವಿತಂ. ನರಿಗಳು ಊಳಿಡ್ತಾ ಇದ್ವು, ಅಲ್ಲಿ ಎಲ್ಲವೂ ಕೂಗ್ತಾ ಇದ್ವು. ಗುಂಪುಗಳನ್ನು ಕರೆಯೋದೋ ಸಂತೋಷವೋ ಏನೋ ಆ ತರಹ ಇತ್ತು. ಅಂದರೆ ಅಲ್ಲಿ ಇರೋದೆಲ್ಲ ಒಂದು ಮಾಂಸಗಳೇ ಎಲ್ಲ ಕಡೆ ಕಾಣ್ತಾ ಇದ್ದು, ಇನ್ನೊಂದು ಮಾಂಸವನ್ನು ತಿನ್ನುವವರ ಸಂಭ್ರಮ ಇದು ಕಾಣ್ತಾ ಇತ್ತು. ಸರ್ ಮುಗಿದು ಒಂದು ದಿನ ಆಗಿದೆ ಅಲ್ವಾ? ಒಂದು ದಿನ ಅಷ್ಟೇ. ಒಂದು ರಾತ್ರಿ ಕಳೆದೋಗಿದೆ. ಒಂದು ರಾತ್ರಿ ಕಳೆದಿದೆ. ಆದರೆ ಒಂದು ರಾತ್ರಿ ಕಳೆದಿದೆ ಅಂದರೆ ಹೇಗೆ ಅಂದರೆ ಸರ್, ಕೆಲವುದಕ್ಕೆ 18 ದಿನ ಕಳೆದಿದೆ. ಮೊದಲನೇ ದಿನ ಸತ್ತ ಹಣಕ್ಕೆ 18 ದಿನ ಕಳೆದೋಗಿದೆ, 19ನೇ ದಿನ. ಹೀಗೆ ಅತ್ಯಂತ ಒಂದು ಬಿಭತ್ಸವಾದ ಒಂದು ದೃಶ್ಯವನ್ನು ಗಾಂಧಾರಿ ನೋಡ್ತಾಳೆ. ಅಂದರೆ ಬಿಭತ್ಸ ಅನ್ನೋದು ಇದನ್ನೇ ಜುಗುಪ್ಸಿತ ಅಂತ, ಅಂದರೆ ನೋಡೋಕ್ಕಾಗೋಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅಲ್ಲಿತ್ತು. ಅವರು ಬಿದ್ದಿದ್ದರು, ಪೆಟ್ಟಾಗಿತ್ತು, ಕೈಕಾಲುಗಳು ತುಂಡಾಗಿತ್ತು, ಹೀಗೆಲ್ಲ ಬಿದ್ದಿದ್ರ ಜೊತೆಗೆ ಅವುಗಳನ್ನು ತಿಂತಾ ಇರುವಂಥದ್ದು ಇದನ್ನು ಅವಳು ನೋಡ್ತಾಳೆ. ಅವಳು ನೋಡ್ತಾ ಇರುವಷ್ಟೊತ್ತಿಗೆ ವ್ಯಾಸರ ಸೂಚನೆಯಂತೆ ಇವರಿನ್ನೂ ಕುರುಕ್ಷೇತ್ರದ ಇದಕ್ಕೆ ಹೋಗಿಲ್ಲ. ಯುದ್ಧ ನಡೆದು ಇವರೆಲ್ಲ ಬಿದ್ದ ಜಾಗಕ್ಕೆ ಹೋಗಿಲ್ಲ. ಇವರೆಲ್ಲ ಕುರುಕ್ಷೇತ್ರದಲ್ಲೇ ಇನ್ನು ಆರಂಭದಲ್ಲಿದ್ದರು ಇಲ್ಲಿಯವರೆಗೆ. ಅಂದರೆ ಇವರಿಗೆ ಕಾಣಿಸ್ತಾ ಇಲ್ಲ ಆ ಭೀಕರತೆ. ಗಾಂಧಾರಿಗೆ ಇಲ್ಲಿಂದ ಕಾಣಿಸ್ತಾ ಇದೆ. ಈಗ ವ್ಯಾಸರ ಅನುಮತಿ ಪಡೆದು ಇವರು ಎಲ್ಲ ಮುಂದೆ ಹೋಗ್ತಾರೆ. ಧೃತರಾಷ್ಟ್ರ, ಪಾಂಡವರು, ಕೃಷ್ಣ ಮತ್ತು ಇವರ ಜೊತೆಗೆ ಬಂದಿದ್ದ ಕುರುಸ್ತ್ರೀಯ ಸಮಾಸಾಧ್ಯ ಜಗ್ಮುರಾಯೋಧನಂ ಪ್ರತಿ ಇವರೆಲ್ಲ ಕುರುವಂಶೀಯರ ಆದ ಸ್ತ್ರೀಯರೆಲ್ಲ, ಕುರುವಂಶೀಯ ಸ್ತ್ರೀಯರು ಮತ್ತು ಬೇರೆ ಬೇರೆ ರಾಜರ ಸ್ತ್ರೀಯರೂ ಕೂಡ ಎಲ್ಲ ಹೋಗ್ತಾರೆ. ಅಪಶ್ಯಂತಹ ತಾಂಸ್ತತ್ರ ಪುತ್ರಾನ್ ಭ್ರಾತೃನ್ ಪಿತೃನ್ ಪತೀನ್. ಇವರೆಲ್ಲರೂ ಹೋಗಿ ನೋಡೋದಕ್ಕೆ ಆರಂಭ ಮಾಡ್ತಾರೆ.
ಯಾರೆಲ್ಲ ಕಾಣಿಸ್ತಾರೆ ಅಂದರೆ ಯಾರಿಗೋ ಮಕ್ಕಳು ಕಾಣಿಸ್ತಾರೆ, ಯಾರಿಗೋ ಸಹೋದರರು ಕಾಣಿಸ್ತಾರೆ, ಯಾರಿಗೋ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಕಾಣಿಸ್ತಾರೆ, ಯಾರಿಗೋ ಗಂಡಂದಿರು ಕಾಣಿಸ್ತಾರೆ. ಹೇಗೆ ಇದ್ರು ಅವರು ಅಂದರೆ ಕ್ರವ್ಯಾದೈರ್ಭಕ್ಷಮಾಣಾನ್ವೈ ಗೋಮಾಯು ಒಡವಾಯಸೈಹಿ ಭೂತೈಃ ಪಿಶಾಚೈಹಿ ರಕ್ಷೋಭಿ ವಿವಿಧೈಶ್ಚ ನಿಶಾಚರೈ. ಅವಳೇನು ದಿವ್ಯ ದೃಷ್ಟಿಯಿಂದ ನೋಡಿದ್ಲು ಅದು. ತಮ್ಮವರ ಶವವನ್ನು ಕ್ರೂರ ಪ್ರಾಣಿಗಳು, ಕ್ರೂರ ಪಕ್ಷಿಗಳು, ಭೂತಗಳು, ಪಿಶಾಚಗಳು, ರಾಕ್ಷಸರು ಇವರೆಲ್ಲ ತಿನ್ನುತ್ತಾ ಇರೋದನ್ನು ನೋಡ್ತಾರೆ. ಇವರೆಲ್ಲ ಹೋಗಿದ್ದು ರಥಗಳಲ್ಲಿ. ಮಹಾರ್ಹೇಭ್ಯೋಥ ಯಾನೇಭ್ಯೋ ವಿಕ್ರೋಶಂತ್ಯೋ ನಿಪೇತಿರೆ. ಅದನ್ನು ನೋಡ್ತಾ ಜೋರಾಗಿ ಅರಚಿಕೊಳ್ತಾ ಆಕ್ರಂದನ ಮಾಡ್ತಾ ಅವರೆಲ್ಲ ರಥದಿಂದ ಕೆಳಗಿಳಿದು ಓಡ್ತಾರೆ. ಆದರೆ ಇಂಥದ್ದೊಂದನ್ನು ಬದುಕಿನಲ್ಲೇ ನೋಡಿರಲಿಲ್ಲ ಅವರು ಅಂತ. ಅದೃಷ್ಟಪೂರ್ವಂ ಪಶ್ಯಂತ್ಯ. ಈಗ ಯುದ್ಧ ಭೂಮಿ ಅನುಭವ ಇದ್ದವರಿಗೆ, ಕೃಷ್ಣನಿಗೋ ಪಾಂಡವರಿಗೋ ಇಂಥದ್ದೇನು ಹೊಸತಲ್ಲ, ಯುದ್ಧಗಳಲ್ಲಿ ಹೀಗೆ ಇರುತ್ತೆ. ಇವರುಗಳು ಯಾವತ್ತೂ ನೋಡಿಲ್ಲ ಅದನ್ನ, ಯುದ್ಧ ಭೂಮಿಗೆ ಹೋಗಿಯೇ ಗೊತ್ತಿಲ್ವಲ್ಲ. ಹಾಗಾಗಿ ಅದನ್ನು ನೋಡಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಬೀಳ್ತಾರೆ, ಎಚ್ಚರ ತಪ್ತಾರೆ, ಇದೆಲ್ಲ ಆಗತ್ತೆ. ಶಾಂತಾನಾಂ ಚ ಪ್ಯನಾಥಾನಾಂ ನಾಸೀತ್ ಕಾಚನ ಚೇತನ. ಯಾರಲ್ಲೂ ಚೈತನ್ಯವೇ ಇರಲ್ಲ, ಚೈತನ್ಯವೇ ಹುಡುಗಿ ಹೋಗಿರುತ್ತೆ. ಅನಾಥರು ಅಂತ ಕರೀತಾರೆ ವ್ಯಾಸರು. ಎಲ್ಲರೂ ಅನಾಥರಾಗಿಬಿಟ್ಟಿದ್ದಾರೆ ಅಂತ, ಅಲ್ಲಿರುವ ಎಲ್ಲರೂ ಅಂತ. ಇದರಲ್ಲಿ ಎರಡೂ ಕಡೆಯವರು ಇರ್ತಾರೆ ಅಂತ. ಈಗ ಅವರು ಮಾತ್ರ ಅಲ್ಲ, ಈಗ ಪಾಂಡವರು ಬಂದ್ರಲ್ಲ, ಪಾಂಡವರ ಜೊತೆಗೆ ಈ ಕಡೆ ಸ್ತ್ರೀಯರೂ ಬಂದಿರ್ತಾರೆ. ಪಾಂಚಾಲ ಕುರು ಯೋಷಾಣಾಂ ಕೃಪಣಂ ತದಭೂನ್ ಮಹತು. ಪಾಂಡವರ ಜೊತೆಗೆ ಇವರ ಕಡೆಯ ಎಲ್ಲ ರಾಜರ ಸ್ತ್ರೀಯರು ಬರ್ತಾರೆ. ಪಾಂಚಾಲ, ಪ್ರಭದ್ರಕ, ಛೇದಿ ಇತ್ಯಾದಿಗಳೇನಿರ್ತಾರೆ ಅವರೆಲ್ಲ. ಅಂದರೆ ಈ ಅಧ್ಯಾಯವನ್ನು ನೋಡಿದಾಗ ಗೊತ್ತಾಗೋದೇನು ಅಂತ ಅಂದರೆ, ಈ ರಾಜರುಗಳು ಇವರುಗಳೆಲ್ಲ ಬರುವಾಗ ಅವರು ಹೆಂಡತಿಯನ್ನು ಕರ್ಕೊಂಡೇ ಬಂದಿರ್ತಿದ್ರು ಅನ್ನೋದು ಗೊತ್ತಾಗತ್ತೆ. ಅವರುಗಳೆಲ್ಲ ಇಲ್ಲೇ ಇದ್ದರು, ಎಲ್ಲ ರಾಜರ ಪತ್ನಿಯರು ಎಲ್ಲ ಇಲ್ಲೇ ಇದ್ದರು. ಅಂದರೆ ಅವರಿಗೆ ಇನ್ನೊಂದು ಶಿಬಿರದ ವ್ಯವಸ್ಥೆಯೋ ಅಥವಾ ಶಿಬಿರದಲ್ಲೇ ಅವರ ವ್ಯವಸ್ಥೆಗಳು ಇರ್ತಾ ಇತ್ತು, ಎಲ್ಲರೂ ಅಲ್ಲೇ ಇದ್ದರು ಅನ್ನೋದು ಗೊತ್ತಾಗುತ್ತೆ. ಅಥವಾ ಈ ಸುದ್ದಿ ಕೇಳಿ ಅವ್ರು ಬಂದಿಲ್ಲ, ಸಮಯ ಆಗೇ ಇಲ್ಲ. ಆಮೇಲೆ ಅಲ್ಲಿವರೆಗೆ ಅಲ್ಲಿಂದ ಬರೋಕ್ಕೂ ಆಗಲ್ಲ, ಎಲ್ಲಿಂದಲೋ ಬರಬೇಕು ಅವರು. ಇವರ ಜೊತೆಗೆ ಬಂದಿದ್ದು ಇವರೆಲ್ಲರೂ. ಅವರು ಹಾಗೆ ನೋಡ್ತಾರೆ. ಅದನ್ನು ಗಾಂಧಾರಿ ನೋಡ್ತಾಳೆ, ಅವಳಿಗೂ ಕಾಣಿಸುತ್ತೆ ಎಲ್ಲವೂ. ದೃಷ್ಟ್ವಾ ಯೋಧನ ಮತ್ಯುಗ್ರಂ ಧರ್ಮಜ್ಞ ಸುಬಲಾತ್ಮಜ ತದಸ್ಸ ಪುಂಡರೀಕಾಕ್ಷ ಮಾಮಂತ್ರ್ಯ ಪುರುಷೋತ್ತಮಂ ಕುರುಣಾಂ ವೈಶಸಂ ದೃಷ್ಟ್ವಾ ದುಃಖಾದ್ವಚನಮಬ್ರವೀತ್. ಧರ್ಮಜ್ಞಳಾದ ಗಾಂಧಾರಿ ಇದನ್ನೆಲ್ಲ ನೋಡಿ ಕೃಷ್ಣನನ್ನು ಸಂಬೋಧಿಸಿ ಅವನ ಜೊತೆಗೆ ಮಾತಾಡೋದಕ್ಕೆ ಆರಂಭ ಮಾಡ್ತಾಳೆ ದುಃಖದಿಂದ. ಅದನ್ನು ಹೇಳುವಾಗ ಪುಂಡರೀಕಾಕ್ಷ ಮಾಮಂತ್ರ್ಯ ಅಂತ ವ್ಯಾಸರ ಹೇಳ್ತಾರೆ. ಅಂದರೆ ಕೃಷ್ಣನನ್ನು ಕರೆದೇ ಮಾತನಾಡಿಸಿದ್ಲವಳು ಅಂತ. ಕೃಷ್ಣ ಅಂತಲೇ ಅಂತ ಸುಮ್ಮನೆ ಹೇಳಿದ್ದಲ್ಲ ಅಂತ. ಸುಮ್ಮನೆ ಹೇಳ್ತಾ ಹೋಗಿದ್ದು ಕೇಳಿಸಿಕೊಂಡಿದ್ದು ಅಲ್ಲ, ಕೃಷ್ಣನಿಗೆ ಹೇಳ್ತಾಳೆ. ಇಲ್ಲಿಯವರೆಗೆ ಕೃಷ್ಣನ ಜೊತೆಗೇನು ಮಾತಾಡಿಲ್ಲ ಗಾಂಧಾರಿ. ಇಷ್ಟು ಹೊತ್ತು ನಡೀತಲ್ಲ, ಇಡೀ ಇದು ಹೇಗೆ ಹೋಗುತ್ತೆ ಅಂದರೆ, ಇಲ್ಲಿಯವರೆಗೆ ಕೃಷ್ಣ ಧೃತರಾಷ್ಟ್ರನಿಗೆ ಮಾತಾಡಿದ್ದೇನೆ ಅಷ್ಟೇ. ಗಾಂಧಾರಿಯ ಎದುರು ಹೋದಾಗ ಕೃಷ್ಣ ಮೌನಿ. ಗಾಂಧಾರಿ ಮತ್ತು ಭೀಮ ಮಾತನಾಡಿಕೊಂಡ್ರು. ಗಾಂಧಾರಿ ಹೇಳಿದ್ದಕ್ಕೆ ಅವನೊಂದು ಯುಧಿಷ್ಠಿರ ಒಂದು ಉತ್ತರ ಕೊಟ್ಟ. ಗಾಂಧಾರಿ ದ್ರೌಪದಿಗೆ ಮಾತನಾಡಿದ್ಲು. ಹೀಗೆಲ್ಲ ನಡೆದಿದೆ. ಎಲ್ಲೂ ಕೃಷ್ಣ ಮಾತಾಡಿಲ್ಲ. ಇದು ಧೃತರಾಷ್ಟ್ರನ ಇದರ ನಂತರ ಕೃಷ್ಣ ಮಾತೇ ಆಡಿಲ್ಲ. ಗಾಂಧಾರಿಯೂ ಕೃಷ್ಣನ ಜೊತೆಗೆ ಅಲ್ಲಿ ಮಾತಾಡಿಲ್ಲ, ಕುಂತಿಯೂ ಮಾತಾಡಿಲ್ಲ. ಆದರೆ ಈಗ ಅವಳು ಕೃಷ್ಣನೊಡನೆ ಮಾತಾಡ್ತಾಳೆ. ಪಶ್ಯೈತಾ ಪುಂಡರೀಕಾಕ್ಷ ಸ್ನುಷಾಮೇ ನಿಹತೇಶ್ವರಾಹ. ಕರೆದು ಹೇಳೋದೇನನ್ನ, ಕರೆಯೋದು ಹೇಗೆ ಅಂದರೆ ಪುಂಡರೀಕಾಕ್ಷ ಅಂತ ಕರೀತಾಳೆ. ಅಂದರೆ ಕಮಲದಂಥ ಕಣ್ಣಿನವನೇ ಅಂತ ಸಂಬೋಧಿಸೋದವಳು. ಅಂದರೆ ಕರೆಯುವಾಗ ನೋಟಕ್ಕೆ ಸಂಬಂಧಪಟ್ಟ ಶಬ್ದದ ಬಳಕೆ ಇದೆ. ಪುಂಡರೀಕಾಕ್ಷ ಅಂತಂದಾಗ ಕಮಲದ ಕಣ್ಣು ಅಂದರೆ ಅಲ್ಲಿ ಬರೋದು ಏನು ಭಾವ ಅಂತ ಅಂದರೆ ಬಹಳ ಸುಂದರವಾದ, ಸ್ನಿಗ್ಧವಾದ, ಮೃದುವಾದ, ಮಧುರವಾದ ಅಂಥ ನೋಟ ಕಾಣಿಸ್ತಾ ಇರೋದು ಭೀಕರವಾದದ್ದು. ಹಾಗಾಗಿ ಅವಳು ಹೇಳೋದು ಅಂಥ ನೋಟ ಇರುವ ಕೃಷ್ಣ ಭೀಕರತೆಯನ್ನು ನೋಡುವಂಥ. ಪ್ರಕೀರ್ಣಕೇಶ ಕ್ರೋಶಂತಿ ಕುರರೀರಿವ ಮಾಧವ. ಕೂದಲು ಬಿಚ್ಚಿಕೊಂಡು ಆಕ್ರಂದನ ಮಾಡ್ತಾ ಇರುವ ನನ್ನ ಸೊಸೆಯಂದರನ್ನು ನೋಡು. ಒಬ್ಬೊಬ್ಬರೂ ಒಂದೊಂದು ಕಡೆಗೆ ಓಡ್ತಾ ಇರೋದನ್ನು ನೋಡು. ಪೃಥಗೇವಾಭ್ಯಧಾವಂತಹ ಪುತ್ರಾನ್ ಭ್ರಾತೃನ್ ಪಿತೃನ್ ಪತೀನ್. ಅವರವರಿಗೆ ಸಂಬಂಧಿಸಿದ ಇವರನ್ನು ಹುಡ್ಕೊಂಡು ಓಡ್ತಾ ಇದ್ದಾರೆ ನೋಡು ಅಂತ, ಎಲ್ಲಿ ಬಿದ್ದಿದೆ ಅಂತ. ಇಷ್ಟೊತ್ತಿಗೆ ಏನಾಗಿರುತ್ತೆ, ಅವರೆಲ್ಲ ಎಲ್ಲ ಸ್ತ್ರೀಯರು, ಎರಡೂ ಪಕ್ಷದ ಸಾವಿರಾರು ಸ್ತ್ರೀಯರು ಅಲ್ಲೆಲ್ಲ ಸುತ್ತಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಅವರವರವರವರು ಹುಡ್ಕೊಂಡಿರ್ತಾರೆ. ವೀರಸೂಭಿರ್ಮಹಾಬಾಹೋ ಹತಪುತ್ರಾಭಿರಾವೃತಾಂ ಕ್ವಚಿಚ್ಚ ವೀರಪತ್ನಿಭಿ ಹತ ವೀರಾಭಿರಾಕುಲಂ. ಮಕ್ಕಳನ್ನು ಕಳ್ಕೊಂಡವರು, ಗಂಡಂದರನ್ನು ಕಳ್ಕೊಂಡವರು ಎಲ್ಲರೂ ಕಾಣಿಸ್ತಾ ಇದ್ದಾರೆ ನೋಡು ಅಂತ. ಅಂದರೆ ಎಲ್ಲರೂ ಇಲ್ಲಿ ಕಳೆದುಕೊಂಡವರೇ ಇದ್ದಾರೆ ಅಂತ. ಇಡೀ ಸಮರಾಂಗಣ ಹೇಗಿದೆ ನೋಡು ಅಂತ ಹೇಳ್ತಾಳೆ.
ಭೀಷ್ಮ, ಕರ್ಣ, ಅಭಿಮನ್ಯು, ದ್ರೋಣ, ದೃಪದ, ಶಲ್ಯ ಇವರೆಲ್ಲರ ಆಭರಣಗಳು ಹರಡಿರೋದನ್ನು ನೋಡುವಂಥ ಕಾಂಚನೈ ಕವಚೈ ನಿಷ್ಕೈ ಮಣಿಭಿಶ್ಚ ಮಹಾತ್ಮನ ಬಂಗಾರದ ಕವಚಗಳನ್ನು ಧರಿಸಿಕೊಂಡಿದ್ದರು. ಅದೆಲ್ಲ ಬಿದ್ದು ಹರಡಿದೆ. ಅಂಗದೈರ್ ಹಸ್ತಕೇಯೂರೈ ಸೃಗ್ಭಿಶ್ಚ ಸಮಲಂಕೃತಂ, ದೇಹದ ಮಾಲೆಯೋ ಕೈಗಳಿಗೆ ತೊಡ್ತಾ ಇದ್ದ ಆಭರಣಗಳು ಎಲ್ಲವೂ ಹರಡಿ ಹೋಗಿದೆ ಅಂತ. ಇನ್ನೊಂದು ಕಡೆಗೆ ನೋಡು ಆಯುಧಗಳ ರಾಶಿ ಹೇಗಿದೆ ಅಂತ. ವೀರಬಾಹು ವಿಸೃಷ್ಟಾಭಿ ಶಕ್ತಿಭಿ ಪರಿಘೈರಪಿ ಖಡ್ಗೈಶ್ಚ ವಿಮಲೈಸ್ ತೀಕ್ಷ್ಣೈಸ್ ಸಶರೈಶ್ಚ ಶರಾಸನೈ. ಒಂದು ಕಡೆಗೆ ಅಲ್ಲಿ ನೋಡು ಅಲ್ಲೊಂದು ಶಕ್ತಿ ಆಯುಧ ಬಿದ್ದಿದೆ, ಇನ್ನೊಂದು ಕಡೆ ಪರಿಘಾಯುಧ ಬಿದ್ದಿದೆ, ಒಂದು ಕಡೆ ಖಡ್ಗ ಬಿದ್ದಿದೆ, ಇನ್ನೆಲ್ಲ ಒಂದು ಕಡೆ ಬಿಲ್ಲು ಬಾಣಗಳು ಬಿದ್ದಿವೆ. ಆಭರಣಗಳೆಲ್ಲ ಹರಡಿಕೊಂಡಿರೋದು, ದೇಹಗಳು ಹರಡಿಕೊಂಡಿರೋದು ಮತ್ತು ಈಗ ಆಯುಧಗಳು ಹರಡಿಕೊಂಡಿರೋದು. ಇವೆಲ್ಲ ಏನಾಗಿದೆ ಅಂದರೆ ಕ್ರವ್ಯಾದ ಸಂಗೈ ಮುದಿತೈ ತಿಷ್ಟದ್ಭಿ ಸಹಿತೈ ಕ್ವಚಿತ್ ಆಕ್ರೀಡಮಾನಶ್ಚ ಶಯಾನೈರಪರೈ ಕ್ವಚಿತ್. ಮಾಂಸಾಹಾರಿಗಳು ಅದನ್ನು ತಿಂದು ಮೆರಿತಾ ಇವೆ ಅಂತ, ಖುಷಿ ಪಡ್ತಾ ಇವೆ ಅಂತ. ಮುದಿತೈ ಎಲ್ಲ ನೋಡಿ ನಾನು ಅಂದರೆ ದಹಿಸಿ ಹೋಗ್ತಾ ಇದ್ದೀನಿ ಕೃಷ್ಣ ಅಂತ ಹೇಳ್ತಾಳೆ. ಪಶ್ಯಮಾನಾಚ ದಹ್ಯಾಮಿ ಶೋಕೇನಾಹಂ, ಸುಡ್ತಾ ಇದೆ ಇದು ನನ್ನನ್ನು ಅಂತ. ಪಾಂಚಾಲಾನಾಂ ಕುರುಣಾಂಚ ವಿನಾಶಂ ಮಧುಸೂದನ ಪಂಚಾನಾಮಿವ ಭೂತಾನಾಂ ನಾಹಂ ವಧಮ ಚಿಂತಯಂ. ಪಾಂಚಾಲರು ಮತ್ತು ಕುರುಗಳು ಇವರನ್ನು ನೋಡಿದರೆ ಪಂಚಭೂತಗಳೇ ಸತ್ತೋದ್ವೇನೋ ಅಂತ ಅನ್ನಿಸುವಂತಾಗಿದೆ ಅಂತ. ಗಾಂಧಾರಿ ನೋಡ್ತಾ ಇರೋದು ಎಲ್ಲರನ್ನ, ತನ್ನವರನ್ನು ಮಾತ್ರ ಅಲ್ಲ. ಜಯದ್ರಥ, ಕರ್ಣ, ದ್ರೋಣ, ಭೀಷ್ಮ, ಅಭಿಮನ್ಯು ಇವರನ್ನೆಲ್ಲ ಕೊಲ್ಲೋಕ್ಕಾಗತ್ತೆ ಅಂತ ಯೋಚನೆ ಆದರೂ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಕಶ್ಚಿಂತಯತು ಮರಹತಿ, ಯಾರಿಗೆ ಇವರೆಲ್ಲ ಸಾಯಬಹುದು ಅಂತ ಅನ್ನಿಸತ್ತೆ ಅಂತ. ಜಯದ್ರಥನನ್ನು ಯುದ್ಧದಲ್ಲಿ ಸಂಹರಿಸಬಹುದು, ಕರ್ಣನನ್ನು ಯುದ್ಧದಲ್ಲಿ ಸಂಹರಿಸಬಹುದು, ದ್ರೋಣನನ್ನು ಕೊಲ್ಬೋದು, ಭೀಷ್ಮರನ್ನು ಕೊಲ್ಬೋದು, ಅಭಿಮನ್ಯುವಿನ ಕೊಲ್ಬೋದು ಅಂತ ಯಾರಾದರೂ ಯೋಚಿಸಿದ್ರಾ ಅಂತ. ಅವಧ್ಯ ಕಲ್ಪಾನ್ ನಿಹತಾನ್, ಯಾವ ಕಾರಣಕ್ಕೂ ಯಾರನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ವೋ ಅವರೆಲ್ಲ ಸತ್ತು ಬಿದ್ದಿದ್ದಾರೆ ಇಲ್ಲಿ ಅಂತ. ಅಮರ್ಷವಶಮಾಪನ್ನಾನ್ ದುರ್ಯೋಧನ ವಶೇ ಸ್ಥಿತಾನ್ ಪಶ್ಯೇಮಾನ್ ಪುರುಷ ವ್ಯಾಘ್ರಾನ್ ಸಂಶಾಂತಾನ್ ಪಾವಕಾನಿವ. ಇವರೆಲ್ಲ ಕೋಪಕ್ಕೆ ತಮ್ಮನ್ನು ಕೊಟ್ಟುಕೊಂಡಿದ್ದರು. ದುರ್ಯೋಧನನಿಗೆ ವಶವಾಗಿ ನಿಂತು ಯುದ್ಧ ಮಾಡಿದರು. ದುರ್ಯೋಧನ ವಶೇ ಸ್ಥಿತಾನ್, ದುರ್ಯೋಧನನಿಗೆ ವಶರಾಗಿ ಸಿಟ್ಟಿನಿಂದ ಮಾಡಿ ಸತ್ತು ಬಿದ್ದಿದ್ದಾರೆ ಅಂತ. ಸಂಶಾಂತಾನ್ ಪಾವಕಾನಿವ, ಇವರನ್ನು ನೋಡಿದರೆ ಜೋರಾಗಿ ಉರಿದ ಕಾಡ್ಗಿಚ್ಚು ಎಲ್ಲ ಉರಿದು ಶಾಂತವಾಗತ್ತಲ್ಲ ಅದರಂತೆ ಕಾಣಿಸ್ತಾ ಇದೆ ನನಗೆ ಅಂತ. ದುರ್ಯೋಧನ ವಶೇ ಸ್ಥಿತಾನ್ ಅಂದರೆ ಇಬ್ಬರಿಗೂ ಅದನ್ನು ಅನ್ವಯ ಮಾಡ್ಬೋದು. ಈಗ ದುರ್ಯೋಧನನ ಪಕ್ಷದಲ್ಲಿದ್ದವರೆಲ್ಲ ದುರ್ಯೋಧನನ ಕಾರಣಕ್ಕಾಗಿ ಬಂದಿದ್ದಾರೆ. ಯಾವ ಕಾರಣಕ್ಕಾಗಿ ಬಂದಿರ್ಬೋದು? ಪ್ರೀತಿಯಿಂದ ಬಂದಿರ್ಬೋದು, ಆಮಿಷಕ್ಕೆ ಬಂದಿರ್ಬೋದು, ಭಯಕ್ಕೆ ಬಂದಿರ್ಬೋದು, ಯಾವುದಕ್ಕೂ ಬಂದಿರ್ಬೋದು. ಒಟ್ಟು ದುರ್ಯೋಧನನ ಕಾರಣಕ್ಕಾಗಿ, ದುರ್ಯೋಧನನ ಇದಕ್ಕೆ ಒಪ್ಪಿ ಬಂದಿದ್ದಾರೆ. ಈ ಕಡೆ ಇದ್ದವರು ಕೂಡ ದುರ್ಯೋಧನನ ಕಾರಣಕ್ಕಾಗೇ ಬಂದವರಲ್ವ ಅಂತ. ಅಂದರೆ ಇಡೀ ಯುದ್ಧವನ್ನು, ಇಷ್ಟೂ ಜನರನ್ನು ಹೀಗೆ ಯುದ್ಧ ಮಾಡುವಂತೆ ಮಾಡಿದವನು ಒಬ್ಬನೇ ಅಂತ. ಕರೆಕ್ಟ್. ದುರ್ಯೋಧನ ನಿಶ್ಚಯಿಸಿದ ಯುದ್ಧವನ್ನು ಎರಡು ಪಕ್ಷದವರು ಬಂದು ಸೇರಿಕೊಂಡ್ರು ಅಂತ. ಹಾಗಾಗಿ ದುರ್ಯೋಧನನಿಗೆ ವಶವರ್ತಿಗಳಾಗಿ ಇವರೆಲ್ಲ ಇಲ್ಲಿ ಬಂದು ಸತ್ತು ಬಿದ್ದಿದ್ದಾರೆ ಅಂದರೆ ಅದು ದೃಪದ ದೃಷ್ಟದ್ಯುಮ್ನಾದಿಗಳಿಗೂ ಸಮ್ಮತ, ಅದು ಒಂದು ಒಪ್ಪಿಗೆ ಆಗೋದು ಅದು ಅಂತ. ಯಾರು ಅತ್ಯುತ್ತಮವಾದ ಹಾಸಿಗೆಗಳಲ್ಲಿ ಮಲಗಬೇಕಾಗಿತ್ತು, ಮೃದೂನಿ ವಿಮಲಾನಿಚ, ಮೆತ್ತನೆಯ ಅತ್ಯಂತ ಶುದ್ಧವಾಗಿರುವ ಹಾಸಿಗೆಯಲ್ಲಿ ಮಲಗಬೇಕಾದವರೆಲ್ಲ ಮಣ್ಣಿನ ಮೇಲೆ ಮಲಗಿದ್ದಾರೆ ಅಂತ. ಯಾರನ್ನು ಬೆಳಗಾಗುತ್ತಾ ಇದ್ದಂತೆ ವಂದಿಮಾಗದರು ಎಬ್ಬಿಸ್ತಾ ಇದ್ದರು, ರಾಜರುಗಳನ್ನು ವಂದಿಮಾಗದರುಗಳು ಬಂದು ಎಬ್ಬಿಸ್ತಾ ಇದ್ದರು. ಕ್ರಮ ಅದು. ಅಂದರೆ ಬಂದು ಬೆಳಗ್ಗೆ ಅವರು ಹಾಡಬೇಕು, ವಂದಿಮಾಗದರುಗಳು ಹಾಡಬೇಕು. ಎರಡನ್ನು ಹಾಡ್ತಾಯಿದ್ರು. ಒಂದು ಗುಂಪು ಅವನ ವಂಶದ ಮಹಿಮೆ ಹಾಡ್ತಾ ಇತ್ತು, ಅಂದರೆ ನಿನ್ನ ಹಿಂದಿನವರು ಇಂತಿಂಥ ಸಾಧನೆ ಮಾಡಿದ್ದಾರೆ, ಇಂತಿಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇನ್ನೊಂದು ಗುಂಪು ಅವನೇನು ಸಾಧನೆ ಮಾಡಿದ್ದಾನೆ ಇಲ್ಲಿವರೆಗೆ ಅಂತ ಹೇಳ್ತಾ ಇತ್ತು, ಅದನ್ನು ಗಾಯನ ಮಾಡ್ತಾ ಇದ್ದರು ಅವರು. ಅದನ್ನು ಕೇಳಿ ಅವನು ಎಚ್ಚರ ಆಗ್ತಾ ಇದ್ದ. ಅಂದರೆ ಅದನ್ನು ತುಂಬ ಇದಾಗಿರೋದು. ಬೆಳಗ್ಗೆ ಅವನು ಏಳುವಾಗ ಅವನ ಹಿಂದಿನವರು ಮತ್ತು ಅವನು ಮಾಡಿದ ಒಳ್ಳೆಯ ಕೆಲಸಗಳು, ಸಾಧನೆಗಳು, ಶೌರ್ಯ, ಪರಾಕ್ರಮಗಳನ್ನು ಕೇಳಿ ಎದ್ದೇಳಬೇಕು ಅವನು. ಆಗ ಅವನ ಇಡೀ ದಿನ ಚೈತನ್ಯಪೂರ್ಣವಾಗಿರುತ್ತೆ ಅಂತ. ಪಾಸಿಟಿವ್. ಹಾಂ, ಅದಕ್ಕಾಗಿ ವಂದಿಮಾಗದ್ರ ಒಂದು ವ್ಯವಸ್ಥೆ ಇರ್ತಾ ಇತ್ತು. ಅಂಥವರ ಹಾಡಿನೊಂದಿಗೆ ಎಚ್ಚರ ಆಗ್ತಾ ಇದ್ದವರು ಅವರ ಕಿವಿಗೆ ಇವತ್ತು ಬೀಳ್ತಾ ಇರೋದೇನು ಅಂದರೆ ಶಿವಾನಾಮ ಶಿವಾಘೋರಾಹ, ನರಿಗಳು ಊಳಿಡೋದು ಕೇಳ್ತಾ ಇದೆ ಅಂತ. ನರಿಗೆ ಶಿವ ಅಂತಲೂ ಹೆಸರಿದೆ. ಹೌದಾ? ಹಾಂ, ನರಿಗಳಿಗೆ ಶಿವ ಅಂತ ಕರೀತಾರೆ. ಶಿವಾನಾಂ ಅಶಿವಾಹ, ಶಿವ ಅಂದರೆ ಮಂಗಲ ಅಂತಲೂ ಅರ್ಥ. ಶಿವ ಅಂತ ಹೆಸರಿದೆ, ಆದರೆ ಅಶಿವವಾದ ಸದ್ದು ಕೇಳ್ತಾ ಇದೆ, ಅಮಂಗಲಕರವಾದ ಕೂಗನ್ನು ಕೇಳ್ತಾ ಇದ್ದಾರೆ. ಯಾರು ಮೈಗೆ
ಚಂದನ, ಅಗುರು ಇಂತಹ ಪರಿಮಳ ದ್ರವ್ಯಗಳನ್ನು ಹಚ್ಚಿಕೊಳ್ತಾ ಇದ್ರೋ ಅವರ ಮೈಯನ್ನು ಇವತ್ತು ಧೂಳು ಆವರಿಸಿದೆ. ಅವರ ಮೈ ಮೇಲೆ ಈಗ ಇರುವ ಆಭರಣಗಳನ್ನು ಈ ಪ್ರಾಣಿಗಳು ಕಿತ್ತು ಎಸಿತಾ ಇವೆ ಅಂತ. ಮಾಂಸ ತಿನ್ನೋದಕ್ಕೆ ಅಡ್ಡ ಆಗುತ್ತಲ್ಲ ಅಂತ ಕಿತ್ತು ಎಸೆದು ಆಕ್ಷಿಪಂತ್ಯ ಶಿವಾಗೋರಾಹ ವಿನದಂತಃ ಪುನಃ ಆ ಕ್ರೂರ ಪ್ರಾಣಿಗಳ ಅರಚುವಿಕೆಯೇ ಕೇಳ್ತಾ ಇದೆ. ಅವರೆಲ್ಲ ಹೇಗೆ ಕಾಣಿಸ್ತಾ ಇದ್ದಾರೆ ವೀರರು ಅಂತ ಹೇಳ್ತಾರೆ. ಸುರೂಪವರ್ಣ ಬಹವಃ ಕ್ರವ್ಯಾದೈರವಘಟ್ಟಿತಾಹ, ಎಷ್ಟು ಚಂದದ ಬಣ್ಣ ಒಬ್ಬೊಬ್ಬರದ್ದು. ಆದರೆ ಈಗ ಹೇಗಾಗಿದ್ದಾರೆ, ಋಷಭ ಪ್ರತಿರೂಪಾಕ್ಷಾಹ, ಎತ್ತಿನಂಥವರು, ಸಿಂಹದಂಥವರು, ಹೀಗೆ ಒಂದೊಂದು ಪ್ರಾಣಿಗಳ ಥರ ಕಾಣ್ತಾ ಇದ್ದಾರೆ. ಹರಿತಸ್ರಜಃ, ಒಬ್ಬೊಬ್ಬರ ಬಣ್ಣ ಬೇರೆ ಬೇರೆ ಥರ ಇದೆ. ಅವರೆಲ್ಲ ಬಿದ್ದಿರೋದು ಕಾಣಿಸ್ತಾ ಇದೆ. ಅಪರೇ ಪುನರಾಲಿಂಗ್ಯ ಗದಾಃ ಪರಿಘ ಬಾಹವಃ, ಗದೆಗಳನ್ನು ಕೈಯಲ್ಲಿ ಹಿಡ್ಕೊಂಡೇ ಸತ್ತೋಗಿದ್ದಾರೆ ಎಷ್ಟೋ ಜನ. ಆದರೆ ಅವ್ರ ಕೈ ತೋಳು ಹೇಗಿದೆ ಅಂದರೆ ಪರಿಘಾಯುಧದಂತೆ ಇದೆ. ಪರಿಘಾಯುಧ ಅಂದರೆ ಒಂದು ದಪ್ಪವಾಗಿರುತ್ತೆ ಅದರ ಆಯುಧ. ಅಷ್ಟು ಪರಿಘ ಒಂದು ಗದೆಯನ್ನು ಹಿಡಿದಿದೆಯೋ ಅಂತ ಕಾಣಿಸುವಂಥ ತೋಳುಗಳು ಕಾಣಿಸುತ್ತೆ. ಕೆಲವರ ಕವಚಗಳು ದೇಹದಲ್ಲಿ ಹಾಗೆಯೇ ಇದೆ. ನದರ್ಶಯಂತಿ ಕ್ರವ್ಯಾದ ಜೀವಂತೀತಿ ಜನಾರ್ದನ, ಯಾರ ಮೈಯಲ್ಲಿ ಆ ಕವಚವೇ ಇದಾಗಿಲ್ವೋ ಅವರನ್ನು ಪ್ರಾಣಿಗಳು ತಿಂತಲೇ ಇಲ್ಲ. ಯಾಕೆಂದರೆ ಅವ್ರು ಇನ್ನೂ ಬದುಕಿದ್ದಾರೆ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಅವರ ಬಳಿಗೆ ಹೋಗ್ತಾ ಇರುವ ಸ್ತ್ರೀಯರನ್ನು ನೋಡು ಅಂತ ಹೇಳ್ತಾಳೆ. ಅವರ ಮುಖ ಕೆಂಪಾಗಿದೆ ಅಂತ ಹೋಗ್ತಾ ಇರುವರು, ದುಃಖ ಇದೆ. ರೋಷ ರೋದನ ತಾಮ್ರಾಣಿ ವಕ್ತ್ರಾಣಿ ಕುರು ಯೋಷಿತಾಂ, ಈ ಸ್ತ್ರೀಯರ ಕುರುವಂಶದ ಸ್ತ್ರೀಯರ ಮುಖಗಳನ್ನು ನೋಡಿ ರೋಷ ರೋದನ ಎರಡು ಕಾರಣಕ್ಕೆ, ಸಿಟ್ಟು ಮತ್ತು ಅಳು ಎರಡು ಕಾರಣಕ್ಕೆ ಎಲ್ಲರ ಮುಖ ಕೆಂಪಾಗಿದೆ ಅಂತ. ಅಂದರೆ ಸಿಟ್ಟು ಇದೆ, ಇದು ಇದೆ ಅಂತ, ಆಕ್ರೋಶವೂ ಇದೆ, ಆಕ್ರಂದನವೂ ಇದೆ ಅವರಲ್ಲಿ ಅಂತ. ಹೀಗೆ ಹುಡುಕಿ ಹೋದ ಎಷ್ಟೋ ಜನಕ್ಕೆ ಅವರಿಗೆ ಸಂಬಂಧಿಸಿದ ದೇಹಗಳು ಸಿಕ್ಕಿವೆ ಅಂತ ಹೇಳ್ತಾಳೆ. ಬಕ್ವೋ ದೃಷ್ಟ್ವಾ ಶರೀರಾಣಿ, ತಮ್ಮವರ ದೇಹ ಸಿಕ್ಕವರು ಕ್ರೋಶಂತಿ ವಿಲಪಂತಿ ಚ, ಬಿದ್ದು ಹೊರಳಾಡಿ ಅಳ್ತಾ ಇದ್ದಾರೆ. ಪಾಣೆಬಿಶ್ ಚಾಪರ ಘನಂತಿ ಶಿರಾಂಸಿ ಮೃದು ಪಾಣಯ, ಇನ್ನೆಷ್ಟೋ ಜನ ಅಲ್ಲಿ ಹೋಗಿ ಕುಳಿತು ತಲೆ ಚೆಚ್ಚಿಕೊಳ್ತಾ ಇದ್ದಾರೆ ಅಂತ. ಕೆಲವು ಸ್ತ್ರೀಯರಿಗೆ ದೇಹ ಸಿಕ್ಕಿದೆ, ತಲೆ ಸಿಕ್ಕಿಲ್ಲ, ತಲೆ ಹುಡುಕ್ತಾ ಇದ್ದಾರೆ ಅವರು. ಇನ್ನು ಕೆಲವರಿಗೆ ತಲೆ ಸಿಕ್ಕಿದೆ, ದೇಹ ಸಿಕ್ಕಿಲ್ಲ, ಅದನ್ನು ಹುಡುಕ್ತಾ ಇದ್ದಾರೆ. ಮುಖ್ಯಂತ್ಯನುಚಿತ ನಾರ್ಯ ವಿದೇಹಾನಿ ಶಿರಾಂಸಿ ಚ, ಈ ಸ್ತ್ರೀಯರಿಗೆ ಉಚಿತವಾದದ್ದೇ ಅಲ್ಲ ಈ ಸನ್ನಿವೇಶ, ಅಂಥ ಸನ್ನಿವೇಶ ಆಗಿದೆ ಅಂತ. ಕೆಲವರು ತಲೆಯನ್ನು ಹುಡುಕಿ ತಂದು ದೇಹಕ್ಕೆ ಜೋಡಿಸ್ತಾ ಇದ್ದಾರೆ. ಶಿರಕ್ಕಾಯೇನ ಸಂದಾಯ ಪ್ರೇಕ್ಷಮಾಣ ವಿಚೇತಸಃ ಅಪಶ್ಯಂತ್ಯೋ ಪರಂ ನತ್ರ ಮೇಧಮಸ್ಯೇತಿ ದುಃಖಿತಾಃ. ಕೆಲವರಿಗೆ ಸಿಕ್ಕಿದೆ, ಹುಡುಕಿ ತಂದು ಜೋಡಿಸಿದ್ದಾರೆ ಅಲ್ಲೆಲ್ಲೋ ಅಕ್ಕಪಕ್ಕ ಬಿದ್ದಿದ್ದನ್ನು. ಇನ್ನು ಕೆಲವರು ಯಾವುದೋ ಒಂದನ್ನು ತಂದು ಇಟ್ಕೊಂಡಿದ್ದಾರೆ, ಇದಲ್ಲ ಅಂತ ಬಿಡ್ತಾ ಇದ್ದಾರೆ. ಹೀಗೆಲ್ಲ ಕಾಣಿಸ್ತಾ ಇದೆ ಅಲ್ಲಿ ಅಂತ ಹೇಳ್ತಾಳೆ ಅವಳು. ಬರೀ ಶಿರಸ್ಸು ಅಂತಲ್ಲ, ಕೈ ಕತ್ತರಿಸಿದೆ, ಕಾಲು ಕತ್ತರಿಸಿದೆ, ಅದನ್ನೆಲ್ಲ ಜೋಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಸ್ತ್ರೀಯರುಗಳು ಅಂತ. ನೂನಮಾಚರಿತಂ ಪಾಪಂ ಮಯಾ ಪೂರ್ವೇಶು ಜನ್ಮಸು ಯಾಪಶ್ಯಾಮಿ ಹತಾನ್ ಪುತ್ರಾನ್ ಪೌತ್ರಾನ್ ಭ್ರಾತೃಂಶ್ಚ ಕೇಶವ. ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನ ನಾನು? ಸಣ್ಣ ಪಾಪ ಮಾಡಿಲ್ಲ ನಾನು, ದೊಡ್ಡ ಪಾಪ ಮಾಡಿದ್ದೀನಿ. ಇಲ್ಲದೇ ಇದ್ದರೆ ಒಂದೇ ಸಲ ಸತ್ತು ಹೋದ ಮಕ್ಕಳು, ಮೊಮ್ಮಕ್ಕಳು, ಸಹೋದರರು, ಇಟ್ಟು ಜನರನ್ನು ನೋಡ್ತಾ ಇದ್ದೀನಿ ಅಂತ. ಅಂದರೆ ಗಾಂಧಾರಿಯ ಎಲ್ಲ ಮಕ್ಕಳು ಸತ್ತಿದ್ದಾರೆ, ಗಾಂಧಾರಿಯ ಎಲ್ಲ ಮೊಮ್ಮಕ್ಕಳು ಸತ್ತಿದ್ದಾರೆ, ಗಾಂಧಾರಿಯ ಎಲ್ಲ ಸಹೋದರರು ಸತ್ತಿದ್ದಾರೆ. ಶಕುನಿ ಒಬ್ಬ ಅಲ್ಲ, ತುಂಬ ಜನ ಇದ್ರಲ್ಲ, ಅಷ್ಟು ಜನ ಸತ್ತಿದ್ದಾರೆ. ಮೊಮ್ಮಕ್ಕಳು ಅಷ್ಟೇ. ಲಕ್ಷ್ಮಣನ ಒಂದು ಹೆಸರು ಗೊತ್ತಿದೆ, ದುಶ್ಯಾಸನಿ ಅಂತ, ದುಶ್ಯಾಸನ ಮಗನ ಉಲ್ಲೇಖ ಬಂದಿದೆ. ಎಲ್ಲರಿಗೂ ಮಕ್ಕಳಿರ್ತಾಯಿದ್ರು, ಮಕ್ಕಳು ಮೊಮ್ಮಕ್ಕಳವರಿಗೂ ಆಗಿರ್ತಾಯಿದ್ರು, ಎಲ್ಲರೂ ಸತ್ತಿದ್ದಾರೆ. ಅಂದರೆ ಗಾಂಧಾರಿಗೆ ಈ ಮೂರೂ ವರ್ಗ ಇದೆಯಲ್ಲ, ಮಕ್ಕಳು, ಮೊಮ್ಮಕ್ಕಳು, ಸಹೋದರರು, ಇಷ್ಟು ಜನ. ಅಲ್ಲಿ ಮೊಮ್ಮಕ್ಕಳು ಅಂತನ್ನುವಾಗ ಆ ಸಹೋದರರ ಮಕ್ಕಳು ಸತ್ತಿರ್ತಾರೆ. ಹೀಗೆ ಅವಳು ಹೆಂಗೆ ಹೇಳ್ತಾ ಇದ್ದಾಳೆ ಅಂದರೆ, ಅವಳು ಒಂದು ಕಡೆಯಿಂದ ನೋಡ್ತಾ ಹೋಗ್ತಾ ಇದ್ದಾಳೆ. ಆಗ ಏನು ಕಾಣಿಸಿತೋ ಅದನ್ನು ಕೃಷ್ಣನಿಗೆ ಹೇಳ್ತಾ ಹೋಗ್ತಾ ಇದ್ದಾಳೆ. ಏವ ಮಾರ್ತಾ ವಿಲಪತಿ ದದರ್ಶ ನಿಹತಂ ಸುತಂ. ಹೀಗೆ ಹೇಳಿಕೊಂಡು ಮುಂದೆ ಕಣ್ಣೋಟದಲ್ಲಿ ಹೋಗ್ತಾ ಇರುವವಳಿಗೆ ಸತ್ತು ಬಿದ್ದ ಮಗ ಕಾಣಿಸ್ತಾನೆ. ಯಾವಾಗ ದುರ್ಯೋಧನನ್ನು ಕಾಣ್ತಾಳೋ ಸಹಸಾ ನೆಪತದ್ಭೂಮವು ಚಿನ್ನೇವ ಕದಲೀವನೆ, ಕಡಿದ ಬಾಳೆ ಮರದಂತೆ ಕೆಳಕ್ಕೆ ಬಿದ್ದು ಬಿಡ್ತಾಳೆ. ಕೆಳಕ್ಕೆ ಬಿದ್ದು ಎಚ್ಚರ ತಪ್ತಾಳೆ ಗಾಂಧಾರಿ. ದುರ್ಯೋಧನನ ತಪ್ಪು, ದುರ್ಯೋಧನ ಕಾರಣ, ಇದನ್ನು ಗಾಂಧಾರಿಯು ಒಪ್ಕೊಳ್ತಾಳೆ. ಇದೆಲ್ಲ ಇನ್ನೊಂದು ಕಡೆಗೆ ಸಂಬಂಧ, ಇನ್ನೊಂದು ಕಡೆಗೆ ಅವನ ಮಗ, ಎಷ್ಟಂದ್ರೂ ಮಗ, ದುಷ್ಟನೋ ಶಿಷ್ಟನೋ ಮಗನೇ, ಅವನ ಸಾವನ್ನು ಯಾವ ತಾಯಿಯೂ ಸಹಿಸೋಕ್ಕಾಗೋಲ್ಲ ಅಂತ. ಸ್ವಲ್ಪ ಹೊತ್ತು ಬಿಟ್ಟು ಎಚ್ಚರ ಆಗ್ತಾಳೆ. ವಿಕೃಷ್ಯ ಚ ಪುನಃ ಆಕ್ರಂದನ ಮಾಡ್ತಾಳೆ. ಮತ್ತೆ ನೋಡ್ತಾಳೆ ಅವನ ಕಡೆಗೆ. ದುರ್ಯೋಧನಮಭಿಪ್ರೇಕ್ಷ ಶಯಾನಂ ರುಧಿರೋಕ್ಷಿತಂ, ಮೈಡೀ ರಕ್ತಸಿಕ್ತವಾಗಿ ಮಲಗಿರುವ ದುರ್ಯೋಧನನ್ನು ನೋಡ್ತಾಳೆ. ಇದು ನಡೆಯುವಾಗ ಅವಳು ಮೊದಲು ನಿಂತಲ್ಲಿಂದ ನೋಡ್ತಾ ಇಲ್ಲ, ಅವಳು ಹೋಗ್ತಾನೆ ನೋಡ್ತಾ ಇದ್ದಾಳೆ. ಅವ್ರು ಹೋಗಿದ್ದಾರಲ್ಲ ಎಲ್ಲರೂ,
ಗಾಂಧಾರಿಯೂ ಹೋಗಿದ್ದಾಳೆ, ಹೋಗ್ತಾ ಕಾಣಿಸ್ತಾ ಇರೋದದು. ಅಲ್ಲಿ ದುರ್ಯೋಧನನ ಎದುರಿಗೆ ಇದ್ದಾಳೆ ಅವಳು. ಇದನ್ನು ಕಾಣುವಾಗ ಪರಿಶ್ವಜ್ಯ ಚ ಗಾಂಧಾರಿ ಕೃಪಣಂ ಪರ್ಯವೇದಯತ್, ಅವನನ್ನು ಆಲಿಂಗನ ಮಾಡ್ಕೊಂಡು ಅಳ್ತಾಳೆ. ಸೊ ಅಲ್ಲಿಗೆ ಗಾಂಧಾರಿಯ ದುಃಖ ಹೇಗಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಆಮೇಲೆ ಇದು ನೋಡ್ತಾ ಇದ್ರೆ ನನಗೆ ವ್ಯಾಸರು ಅಂದರೆ ವ್ಯಾಸರ ಕಲ್ಪನಾಶೀಲತೆ ಅಥವಾ ವ್ಯಾಸರು ನಿಜವಾಗ್ಲೂ ನೋಡಿದ್ರಾ ಇಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತಲ್ಲ, ಅದಕ್ಕೆಲ್ಲ ಉತ್ತರ ಎಲ್ಲಿ ಸಿಗುತ್ತೆ ಅಂದರೆ ಅವರ ದುಃಖ ಮತ್ತು ಅಂದರೆ ಒಬ್ಬ ತಾಯಿ ಅಥವಾ ಒಬ್ಬ ಪತ್ನಿ ಅಥವಾ ಒಬ್ಬ ಸೋದರಿ ಆ ಒಂದು ಶವ ನೋಡಿದಾಗ ಏನು ಮಾಡ್ತಾರೆ ಅನ್ನೋದನ್ನು ಅದಕ್ಕೆ ಹಾಗೆ ಬರ್ತಾರೆ. ಇವತ್ತೂ ಕೂಡ ನೀವು, ನಾನೊಬ್ಬ ಪೊಲೀಸರ ಬಗ್ಗೆ ಯಾವಾಗಲೂ ಹೇಳ್ತೀನಿ, ಅಂದರೆ ಒಂದು ಕ್ರೈಮ್ ಆದಾಗ ಗಂಡ ತೀರ್ಕೊಂಡಿರ್ತಾನೆ, ಹೆಂಡತಿ ಬಂದಾಗ ಅವರು ಅದನ್ನು ಅಬ್ಸರ್ವ್ ಮಾಡ್ತಾರೆ, ಹೆಂಡತಿ ಹೆಂಗೆ ಬಿಹೇವ್ ಮಾಡಿದ್ಲು ಅಂತೇಳಿ. ಅವ್ರು ಹೇಳಿದ ನೆನಪಿದೆ, ಆ ಮರ್ಡರ್ ಇವಳೇ ಮಾಡಿಸಿದಾಳೆ ಅಂತೇಳಿ. ಯಾಕೆ ಅಂದರೆ ಅವಳು ಹೋಗಿ ಮುಟ್ಟೋದೇ ಇಲ್ಲ ಅದನ್ನು, ಗಂಡನ ದೇಹವನ್ನು ಮುಟ್ಟೋದೇ ಇಲ್ಲ ಅವಳು. ಯೂಶ್ವಲಿ ಗಂಡ ಇರಲಿ ಮಗ ಇರಲಿ ಆ ಸಂಬಂಧಿಕರು ಹೋಗಿ ಆ ಗಾಯವನ್ನೆಲ್ಲೇ ಮುಟ್ತಾರೆ ಅಂತ, ರಕ್ತ ಆಗುತ್ತೆ ಅವ್ರ ಕೈ, ಅದು ಹಾಗೆ ಆ ಸಿಚುವೇಶನ್ ಮಾಡಿಸುತ್ತೆ. ಇದು ನೋಡ್ತಾ ಇದ್ರೆ ಅದೇನೇನು ಬರುತ್ತೆ ಅಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತದು. ಅಂದರೆ ಒಂದು ರುಂಡ ಎಲ್ಲೋ ಇದೆ, ಮುಂಡ ಎಲ್ಲೋ ಇದೆ, ಎರಡೂ ಜೋಡಿಸೋದಿದೆಯಲ್ಲ, ಅಂದರೆ ಅದು ಕೂಡ ತುಂಬ ಮಾನವ ಸಹಜವಾಗಿ ಅಲ್ವಾ. ಅಂದರೆ ಅದನ್ನಾದರೂ ಒಟ್ಟಿಗೆ ನೋಡ್ಬೇಕು ಅನ್ನೋದೊಂದಿರುತ್ತೆ ಅವ್ರಿಗೆ. ಸೊ ಅದೆಲ್ಲ ವ್ಯಾಸರಂಥವ್ರು ಮಾತ್ರ ಬರೆಯೋಕ್ಕೆ ಸಾಧ್ಯ ಅನಿಸುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾಯಿದ್ದೀನಿ. ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ. ಇದೆಲ್ಲವೂ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರಿ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರಿ ಮಹಾಭಾರತ ರಹಸ್ಯಗಳು. ನಮಸ್ಕಾರ.